ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಬಹುಶಃ ದಿನದಲ್ಲಿ 24 ಗಂಟೆ ಇದೆ. 12 ತಾಸು ಸೂರ್ಯ ಇರ್ತಾನೆ, 12 ತಾಸು ಚಂದ್ರ ಬರ್ತಾನೆ. ಆದರೆ ನಮ್ಮ ವಿಶ್ವ ಕನ್ನಡ ಹಬ್ಬದ ಪ್ರತಿಯೊಬ್ಬರು ಕೂಡ 24 ತಾಸು ಒಂದೇ ಯಾವುದೇ ರೀತಿಯ ರೆಸ್ಟ್ ತಗೊಳ್ತಾರೆ. ಆ ಕ್ಷಣಕ್ಕೆ ನಾವು ಕರೆ ಮಾಡಿದ್ರೆ ಇನ್ನೊಂದು ಆಲೋಚನೆಯನ್ನ ಜಾರಿಗೆ ತರ್ತಿದ್ರು. ಆ ಒಂದು ಹೊಸತನವನ್ನ ಹೇಗೆ ತರೋದು. ಇಡೀ ಕಾರ್ಯಕ್ರಮ ಎಷ್ಟು ಹೊಸದಾಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ನಗು ಇತ್ತು, ನೃತ್ಯ ಇತ್ತು, ಸಂಸ್ಕೃತಿ ಇತ್ತು, ಮಾತುಗಾರಿಕೆ ಇತ್ತು, ಕವಿಗೋಷ್ಠಿ ನಡೆದಿತ್ತು, ಗುರುಗಳಾದಿಯಾಗಿ ಎಲ್ಲರೂ ಬಂದಿದ್ರು. ಅಷ್ಟೇ ಅಲ್ಲ, ಫ್ಯಾಷನ್ ಶೋ ಕೂಡ ಇತ್ತು. ಎಲ್ಲ ಒಂದು ಟಚ್ ಮಾಡಿದಂತಹ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂತು. ಮತ್ತೊಮ್ಮೆ ನಮ್ಮ ಇಡೀ ತಂಡಕ್ಕೆ ತಮ್ಮೆಲ್ಲರ ಒಂದು ಚಪ್ಪಾಳೆ ಬರಲಿ. ಮಾಧ್ಯಮ ಮಿತ್ರರಿಗೆ ನಾನು ನಮ್ಮ ವಿಶ್ವ ಕನ್ನಡ ಹಬ್ಬದ ತಂಡದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಯಾಕೆಂದ್ರೆ ನೀವೆಲ್ಲರೂ ನಮಗೆ ಸಹಾಯ ಮಾಡದೆ ಹೋಗಿದ್ರೆ, ಪ್ರಚಾರ ಮಾಡದೆ ಹೋಗಿದ್ರೆ ನಮ್ಮ ವಿಶ್ವ ಕನ್ನಡ ಹಬ್ಬ ಜನರಿಗೆ ಮುಟ್ತಾ ಇರಲಿಲ್ಲ. ಇವತ್ತು ಜನರಿಗೂ ಮುಟ್ಟಿದೆ. ಜನಸಾಮಾನ್ಯರು ಕೂಡ ನಮ್ಮ ವಿಶ್ವ ಕನ್ನಡ ಹಬ್ಬದ ಬಗ್ಗೆ ಮಾತಾಡ್ತಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ಸಾಧನೆಗೈದ ಸಾಧಕರನ್ನ ನಾವು ಹೆಕ್ಕಿ ತೆಗೆದು ಅವರನ್ನ ಗೌರವಿಸಿದ್ವಿ. ಎಲ್ಲಿ? ಸಿಂಗಾಪುರದಲ್ಲಿ. ಅದರ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ನಾವು ಎಲ್ಲ ಹಂತದವರು ಒಂದೊಂದು ಕ್ಷೇತ್ರದಲ್ಲಿ ಎಂತಹ ಸಾಧಕರು ಅಂತ ಹೇಳಿದ್ರೆ, ಆರಂಕುಶ ಬಿಟ್ಟಡಂ ನೆನವದ ನಮನ ಬನವಾಸಿದೆಯ ಒಂದು ಇಡೀ ಚುಕ್ಕಾಣಿಯನ್ನ ಹಿಡಿದವರು, ಅದರ ಆಯ್ಕೆ ಸಮಿತಿಯ ಚುಕ್ಕಾಣಿ ಹಿಡಿದ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ಸು ಪಡೆದ ಸಂದರ್ಭದಲ್ಲಿ ಯಶಸ್ಸಿಗೆ ಎಲ್ಲರೂ ಜವಾಬ್ದಾರ, ನಾನು ಇದ್ದೇನೆ ಅಂತ. ಆದರೆ ಆ ಕಾರ್ಯಕ್ರಮದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಲೋಪದೋಷಗಳಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಮೈ ಎಣ್ಣೆ ಹಚ್ಕೊಂಡ್ಬಿಟ್ಟಿರ್ತೀವಿ, ಅದು ನಂದಲ್ಲ ಅಂತ. ನಾನು ಮಾಧ್ಯಮ ಮಿತ್ರ ಮುಖಾಂತರ ನಮ್ಮ ನಾಡಿನ ಜನತೆಗೆ ಒಂದು ಮನವಿ ಏನು ಅಂದರೆ, ಯಾರಲ್ಲಿ ಹಣ ಇದೆ, ಯಾರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡತಕ್ಕಂಥ ಚಿಂತನೆಯಲ್ಲಿ ಹೊರಟಿರ್ತಾರೆ, ಆ ಹಣ ಇರತಕ್ಕಂಥವರು ನಾಚಿಕೆಯನ್ನು ಬಿಟ್ಟು ಕೈ ತುಂಬ ಹಣವನ್ನು ಕೊಡಬೇಕು. ಯಾರಿಗೆ ಸಮಯ ಇದೆ ಅವರು ತಮ್ಮ ಸಮಯವನ್ನು ಆ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥವ್ರ ಜೊತೆಯಲ್ಲಿ ಕೊಡಿ. ಯಾರಿಗೆ ಹಣವೂ ಇಲ್ಲ, ಸಮಯವೂ ಇಲ್ಲ ಅಂತಹ ಪಂಗಡ ಏನಿದೆ, ಅವರು ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಸಂತೋಷಪಡಿಸಿ ಮಾಡಿರ್ತಕ್ಕಂಥವರಿಗೆ ಒಂದು ಅಪ್ರಿಸಿಯೇಷನ್ ಹೇಳಿದರೆ, ಅವರು ಮಾಡ್ತಕ್ಕಂಥವ್ರು ಇನ್ನೊಂದಿಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂತಹ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ತಕ್ಕಂಥ ಚಿಂತನೆಯಲ್ಲಿ ಇರುತ್ತೆ. ಈ ದೃಷ್ಟಿಕೋನದಲ್ಲಿ ಈಗ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದ ನಡೆವರ್ ಎಡ ಹೋದೆ, ಬರೋಬರ್ ಎಡ ಹೋವಾರೆ ಅಂದರೆ, ಒಂದಿಷ್ಟು ನಮ್ಮಲ್ಲಿಯೂ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ನ್ಯೂನತೆಗಳು ಇದ್ದೇ ಇರುತ್ತೆ. ಆ ನ್ಯೂನತೆಯನ್ನು ಪಕ್ಕಕ್ಕಿಟ್ಟು ಆಗಿರುವಂತಹ ಅದರ ಬದಲಾವಣೆಗಳನ್ನು ನಾವೇನು ಮಾಡಿಕೊಳ್ಬೋದು ಅನ್ನುವಂಥ ಚಿಂತನೆಯನ್ನು ಸಹ ನಾವು ಮಾಡಿದ್ದೀವಿ. ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಆಯೋಜನೆ, ಅದರ ಬಗ್ಗೆ ಪ್ರಶ್ನೆಯೇ ಇಲ್ಲ. ಅಲ್ಲಿ ಆಗಿರ್ತಕ್ಕಂತಹ ಅಲ್ಲಿಯ ಸಂಗಡಿಗರ ಜೊತೆಯಲ್ಲಿ ನಾವು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥದ್ದು, ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು, ಅವರು ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತು ನಾವು ಏನು ಸಮಾಜದ ಸಾಧಕರನ್ನು ಏನು ಗುರುತಿಸ್ತಕ್ಕಂಥ ನಮ್ಮಲ್ಲಿ ಒಂದು ಚಿಂತನೆ ಇದೆ. ಯಾವ ವ್ಯಕ್ತಿಯನ್ನು ನಾವು ಗೌರವಿಸಬೇಕು ಅಂತಂತೀವಿ, ಅವರ ಜೀವಿತಾವಧಿಯಲ್ಲಿ ಅವರನ್ನು ಗೌರವಿಸಬೇಕು. ಅವರ ಜೀವಿತಾವಧಿಯಲ್ಲಿ ಅವರನ್ನು ಗೌರವಿಸಿದರೆ ಅವರ ಆಯಸ್ಸು ಇನ್ನಷ್ಟು ವೃದ್ಧಿ ಆಗ್ತದೆ. ಅವರು ಕಾಲಾದ ನಂತರದಲ್ಲಿ ನಮ್ಮ ಭಾರತ ದೇಶಕ್ಕೆ ತುಂಬಲಾರದ ನಷ್ಟ ಅಂತ ಯಾವುದೋ ಒಂದು ಹಳೆ ಹಾರವನ್ನು ತಗೊಂಡೋಗಿ ಹಾಕೋ ಬದಲು, ಅವರು ಜೀವವಿದ್ದಲ್ಲಿಯೇ ಅವರನ್ನು ಗೌರವಿಸ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ, ಅವರಿಗೆ ಪ್ರಜ್ಞೆ ಇದ್ದಾಗಲೇ ಅವರನ್ನು ಗೌರವಿಸ್ತಕ್ಕಂಥದ್ದು. ಸಮಾಜವು ನನ್ನನ್ನು ಒಂದಿಷ್ಟು ನನ್ನ ಕೆಲಸಗಳನ್ನು ಗುರುತಿಸಿದೆ ಅನ್ನುವಂತಹ ಮಾನಸಿಕ ತೃಪ್ತಿಯೂ ಅವರಲ್ಲಿರ್ತದೆ. ಅಂಥ ವ್ಯಕ್ತಿಗಳನ್ನು ನಾವು ಗೌರವಿಸಿದ್ದೇವೆ ಅನ್ನುವಂಥ ತೃಪ್ತಿ ಕೂಡ ನಮ್ಮಲ್ಲಿರ್ತದೆ. ಅದು ಸಮಾಜದ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಮ್ಮ ಸಂಸ್ಥೆ ಚಿಂತನೆಯನ್ನು ಮಾಡಿ, ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಸಾಧನೆಯನ್ನು ಮಾಡಿದರಿರ್ತಾರೆ. ಎಲ್ಲರನ್ನೂ ಆಯ್ಕೆ ಮಾಡಲಿಕ್ಕೆ ಆಗದೆ ಇದ್ದರೂ ಅದರಲ್ಲಿ ಹಲವಾರು ಮಾನದಂಡಗಳನ್ನು ನಾವು ಇಟ್ಕೊಂಡು ಯಾವ್ಯಾವ ವ್ಯಕ್ತಿಗಳನ್ನು ಆಯ್ಕೆ ಮಾಡಬಹುದು ಈ ಸಂದರ್ಭದಲ್ಲಿ. ಇನ್ನು ಉಳಿದಿರ್ತಕ್ಕಂಥವರಿಗೆ ಮುಂದಿನ ಈ ಕಾರ್ಯಕ್ರಮ ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೇನು ಇಲ್ಲಿಗೆ ಮುಗಿಲಿಲ್ಲ. 3-4 ಶತಕವನ್ನು ಹೊಡಿತಕ್ಕಂಥ ಯೋಜನೆ ಶಿವಕುಮಾರ್ ಅವರಿದ್ದಾರೆ. ಶಿವಕುಮಾರ್ ಜೊತೆಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿದ್ದೇವೆ. ಇಂಥ ಸರ್ವಾಧ್ಯಕ್ಷರಿರ್ತಕ್ಕಂಥ ಸಂದರ್ಭದಲ್ಲಿ ಸಾರಥಿ ಸರಿಯಾಗಿದ್ದರೆ ಕಾರ್ಯಕ್ರಮಗಳಲ್ಲಿ ರಥ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತಾನೆ. ಅದನ್ನೇ ಮಹಾಭಾರತದಲ್ಲಿ ಕೃಷ್ಣ ಸಾರಥಿ ಕೆಲಸವನ್ನೇ ಮಾಡಿದ್ದು. ಹಾಗಾಗಿ ನಮ್ಮ ಸೋಮಶೇಖರ್ ಅವರು ಸಾರಥಿ ಕೆಲಸವನ್ನು ಮಾಡಿದ್ರು ಅಂದರೆ ನಾವು ಹಿಂದ್ಗಡೆಯಿಂದ ಅವ್ರ ಜೊತೆಗೆ ಇರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಜೊತೆಗೆ ಇರತಕ್ಕಂಥ ನ್ಯೂನತೆಗಳನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನಮ್ಮ ಆತ್ಮಾವಲೋಕನ ಸಭೆಗಳಲ್ಲಿ ನಾವು ಮಾಡ್ತೇವೆ. ಆ ಪ್ರಶ್ನೆ, ಯಾಕಂದರೆ ಏನೇ ಸಮಸ್ಯೆಗಳಿದ್ದು ಮುಂದಿನ ಕಾರ್ಯಕ್ರಮಗಳಲ್ಲಿ ಒಂದೊಂದೇ ಮೆಟ್ಲ ಮೇಲೆ ಏರುವಂಥ ನಮ್ಮ ಚಿಂತನೆ. ಈ ಚಿಂತನೆಯಲ್ಲಿ ಈ ಕಾರ್ಯಕ್ರಮ ನಮಗನ್ಕ ಮನಸ್ಸಿಗೆ ಸಂತೋಷವನ್ನು, ತೃಪ್ತಿಯನ್ನು ಕಾರ್ಯಕ್ರಮ ತಂದಿದೆ.
ಈ ಕಾರ್ಯಕ್ರಮ ಇದೇ ರೀತಿಯನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಸಂಘಟಕರ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಸ್ನೇಹಿತರು ಎಲ್ರಿಗೂ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾತಾಡಬೇಕು, ಸೊ ಪ್ರಿಪೇರ್ ಆಗಿಲ್ಲ ಆ್ಯಕ್ಚುಲಿ. ಒಂದು ಈವೆಂಟ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಪ್ಲ್ಯಾನಿಂಗ್ ಈಸ್ ತುಂಬ ಇಂಪಾರ್ಟೆಂಟ್. ಅದಂತೂ ಖಂಡಿತ ನಾನು ನಂಬುವಂಥ ಮಾತು. ಏಕೆಂದರೆ ನಾನು ಟೆಲಿವಿಷನ್ ಪ್ರೊಡಕ್ಷನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಒಂದು ಪ್ಲ್ಯಾನಿಂಗು, ಅದು ಟೈಮಿಂಗು, ಅದು ಎಕ್ಸಿಕ್ಯೂಷನ್ನು, ಅದು ಮೂರನ್ನು ದಾಟಿ ನಾನು ಯಾವುದೇ ಪ್ರಾಜೆಕ್ಟು ಮಾಡಿಲ್ಲ, ಮಾಡೋದು ಇಲ್ಲ. ಸೊ ಅದೇ ಇದನ್ನು ಇಲ್ಲೂ ಅಪ್ಲೈ ಮಾಡಿದ್ದು. ಏನಂದರೆ ಇದು ಸುದೀರ್ಘವಾದಂಥ ಒಂದು ಕಾರ್ಯಕ್ರಮ, ತುಂಬ ಚಾಲೆಂಜಿಂಗೇ ಇದು. ಯಾಕಂದರೆ ಮಾರ್ನಿಂಗ್ 9 o'clock ನೈಟ್ 9 o'clock ಅಂದರೆ ಇಟ್ಸ್ 12 hours ಪ್ರೋಗ್ರಾಮ್. ಸೊ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್. ಇಂಥ ದೊಡ್ಡ ಕಾರ್ಯಕ್ರಮನ ಪ್ರಧಾನ ನಿರ್ದೇಶಕರಾಗಿ ನಿರ್ವಹಿಸೋದು ನನಗೆ ಒಂದು ತುಂಬ ದೊಡ್ಡ ಜವಾಬ್ದಾರಿನ ಶಿವಕುಮಾರ್ ಸರ್ ಅವರು ನನಗೆ ಕೊಟ್ಟಿದ್ರು. ನನ್ನ ನಂಬಿ ಕೊಟ್ಟರಲ್ಲ, ಅದನ್ನು ನಾನು ಉಳಿಸ್ಕೋಬೇಕು ಅನ್ನೋದೊಂದೇ ನನ್ನ ತಲೆಯಲ್ಲಿ ಇದ್ದಿದ್ದು. ಅದು ಹಾಗಾಗಿ ಆ ಗುರಿ ಮುಂದೆ ಹೋಗ್ತಿರ್ಬೇಕಾದ್ರೆ ಮಧ್ಯ ಯಾರಾದ್ರೂ ಬಂದರೂ ನನಗೊಂಥರ ಕಿರಿಕಿರಿ ಆಗ್ತಾ ಇತ್ತು. ಸಾರಿ ಸರ್, ನಾನು ನಿಮ್ಮ ಜೊತೆಲೂ ಜಗಳ ಆಡಿದ್ದೀನಿ, ವೇದಿಕೆ ಹಿಂದೆನೂ ಜಗಳ ಆಡಿದ್ದೀನಿ, ಎಲ್ಲ ಜೊತೆನಲ್ಲೂ. ಯಾಕೆಂದರೆ ನಮ್ಗೆ ಗೊತ್ತಿದ್ದು ಒಂದೇನಂದರೆ ನಾವು ಟೈಮ್ ಕೀಪ್ ಅಪ್ ಮಾಡಬೇಕು, ನಾವು ಹಾಕ್ಕೊಂಡಿರೋ ಟೈಮ್ ಟೇಬಲ್ ಪ್ರಕಾರನೇ ಹೋಗಬೇಕು. ಮಿನಿಟ್ ಟು ಮಿನಿಟ್ ಪ್ಲ್ಯಾನಿಂಗ್ ಮಾಡಿದ್ದು, ಡೇಸ್ ಟುಗೆದರ್, ಅವರ್ಸ್ ಟುಗೆದರ್, ವೀಕ್ಸ್ ಟುಗೆದರ್ ನಾವು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ಚಾರ್ಟ್ ರೆಡಿ ಮಾಡಿ ಒಂದು ಫ್ಲೋ ಹಾಕ್ಕೊಂಡು ಅದನ್ನು ಅವಾಗ ಹೋಗಿ ನಮ್ಮ ಆ್ಯಂಕರ್ ಜೊತೆ ನಾವು ಎಲ್ಲಿದ್ದೀವಿ, ಎಷ್ಟು ಮುಂದೆ ಇದ್ದೀವ, ಹಿಂದೆ ಇದ್ದೀವ, ಆನ್ ದಾಟಿದ್ದೀವ ಅಂತ ಅದನ್ನು ಚೆಕ್ ಮಾಡ್ಕೊಂಡು ಥ್ರೂಔಟ್ ದ ಡೇ ಚೆಕ್ ಮಾಡಿಕೊಂಡು ಒಂದು ಎಕ್ಸಿಕ್ಯೂಷನ್ ಮಾಡಿದಂಥ ಕಾರ್ಯಕ್ರಮ ಇದು. ನಮ್ಮ ಸೋಮಶೇಖರ್ ಸರ್ ಅವರು ಹಿಂದಿನ ದಿನವೂ ಎಲ್ಲ ಕೂತ್ಕೊಂಡು ನಮ್ಮ ಜೊತೆನೆಲ್ಲ ಡಿಸ್ಕಸ್ ಮಾಡಿ ಅವ್ರ ಸಲಹೆಗಳನ್ನೆಲ್ಲ ಕೊಟ್ಟರು. ಅದನ್ನು ಎಲ್ಲ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿದ್ದಂಥ ಸಲಹೆಗಳನ್ನೆಲ್ಲ ಕೊಟ್ಟರು. ಅದನ್ನು ಎಲ್ಲ ನಾವು ಅಳವಡಿಸ್ಕೊಂಡ್ವಿ. ಅದಕ್ಕೂ ತುಂಬ ಥ್ಯಾಂಕ್ ಯು ಸರ್. ಆಮೇಲೆ ದಿನೇಶ್ ಜೋಶಿ ಸರ್ ಅವರು ನಮ್ಮ ಜೊತೆನಲ್ಲಿ ನಿಂತ್ಕೊಂಡ್ರು. ಎಲ್ಲ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಗಿರ್ಬೋದು, ಎಲ್ಲ ಲೀಗಲ್ ಡಾಕ್ಯುಮೆಂಟೇಷನ್ ವರ್ಕ್ ಇರ್ಬೋದು, ಅದೆಲ್ಲದಕ್ಕೂ ಅವರು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡ್ರು. ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀನಿ. ರಮೇಶ್, ಹಿ ವಾಸ್ ಅನ್ ಅಮೇಝಿಂಗ್ ಪರ್ಸನ್. ಅವರು ನಮ್ಮ ಜೊತೆಯಲ್ಲಿ ಬಂದು ಅಲ್ಲೆಲ್ಲ ಕಲ್ಪತರು ಅನ್ನುವ ಕುವೆಂಪುರ ಮಾತನ್ನು ಘೋಷವಾಕ್ಯವನ್ನಾಗಿ ಮಾಡಿಕೊಂಡು ಸಿಂಗಪುರಲಿನ ಕನ್ನಡಿಗರ ಕನ್ನಡ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆ ಕನ್ನಡ ಸಂಘದ ಸಹಯೋಗದೊಂದಿಗೆ ಬಹಳಷ್ಟು ಶ್ರಮಿಸಿದ್ದೇವೆ. ಎಲ್ಲರೂ ಶ್ರಮಿಸಿದರೂ ಸಹ ನನ್ನ ದೃಷ್ಟಿಯಲ್ಲಿ ಈ ಇಡೀ ಯಶಸ್ಸಿನ ಸಿಂಹಪಾಲು ನಮ್ಮ ನಾಗನವಿಲೆ ಶಿವಕುಮಾರ್ ಅವರಿಗೆ ಸಲ್ಲುತ್ತೆ. ಅದು ಅವರ ಸೌಜನ್ಯ ನಮ್ಮೆಲ್ಲ ನೆನೆಸ್ಕೊಂಡ್ರು. ಅದು ನಿಜವಾಗ್ಲೂ ನನ್ನ ದೃಷ್ಟಿಯಲ್ಲಿ ಏಕ ವ್ಯಕ್ತಿಯ ಕನಸು, ಏಕ ವ್ಯಕ್ತಿಯ ಹೋರಾಟ, ಏಕ ವ್ಯಕ್ತಿಯ ಒಂದು ಸಮಗ್ರವಾದಂಥ ಕಲ್ಪನೆ. ಕಳೆದ 2 ವರ್ಷಗಳಿಂದ ನಾವು ದುಬೈನಲ್ಲಿ ಕನ್ನಡ ಸಮ್ಮೇಳನ ಮಾಡಿದ್ವಿ, ವಿಶ್ವ ಕನ್ನಡ ಹಬ್ಬವನ್ನು ಮಾಡಿದ್ವಿ. ಅಲ್ಲಿನ ಯಶಸ್ಸನ್ನು ಕಂಡು ಈ ಶಿವಕುಮಾರ್ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ, ಏನಾದರೂ ಚಿಂತನೆ ಮಾಡ್ತಾ ಇರ್ತಾರೆ. ಬಹುಶಃ ಇಂತಹ ಕನ್ನಡ ಮನಸ್ಸುಗಳು ನಮ್ಮ ನಾಡಿನಲ್ಲಿ ಸಾಕಷ್ಟು ಇದ್ದರೆ ಕನ್ನಡಕ್ಕೂ ಧಕ್ಕೆ ಇಲ್ಲ, ಕನ್ನಡದ ಅಸ್ಮಿತೆಗೂ ಧಕ್ಕೆ ಬರೋದಿಲ್ಲ. ಮುಖ್ಯವಾಗಿ ಈ ಸಮ್ಮೇಳನದ ಒಂದು ಆಶಯ ಏನಾಗಿತ್ತು ಅಂದರೆ ಕೆಳಸ್ತರದ ಜನರಲ್ಲಿನ ಪ್ರತಿಭೆಯನ್ನು ಆವಿಷ್ಕಾರಗೊಳಿಸುವಂಥದ್ದು. ಗೆಳೆಯ ಶಿವಕುಮಾರು ತಂಡದವರು ದಾಂಡೇಲಿಯ ಒಂದು ಸಿದ್ಧಿ ಜನಾಂಗದ ಒಂದು ಕುಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿನ ನೃತ್ಯ ಪ್ರತಿಭೆಯನ್ನು ಗುರುತಿಸ್ತಾರೆ. ರೇಷನ್ ಕಾರ್ಡ್ ಇಲ್ಲ, ಇನ್ನು ವಿದೇಶ ಪ್ರವಾಸಕ್ಕೆ ಬೇಕಾದ ಪಾಸ್ಪೋರ್ಟು ಇಲ್ಲ, ಪಾಸ್ಪೋರ್ಟ್ ಇಲ್ಲ ಅಂದರೆ ವೀಸಾವೂ ಇಲ್ಲ. ಅಂತಹ 10 ಜನರನ್ನ ಈತ ತನ್ನ ತಂಡವನ್ನು ಕಟ್ಟಿಕೊಂಡು ಆ ಊರಿಗೆ, ಹಳ್ಳಿಗೆ ಹೋಗಿ ಅವ್ರನ್ನೆಲ್ಲ ಕಲೆ ಹಾಕಿ ಅವರಲ್ಲಿನ ಪ್ರತಿಭೆಯ ಬಗ್ಗೆ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಅವರ ಪ್ರತಿಭೆಯನ್ನು ಹೊರತರಲಿಕ್ಕೆ, ಅದರಲ್ಲೂ ನಮ್ಮ ನಾಡಿನಲ್ಲಲ್ಲ, ಬೆಂಗಳೂರಿನಲ್ಲಲ್ಲ, ಮೈಸೂರಿನಲ್ಲಲ್ಲ, ಸಹಸ್ರ ಕಿಲೋಮೀಟರ್ ದೂರ ಇರತಕ್ಕಂಥ ಸಿಂಗಾರ ನಾಡಿನ ಸಿಂಗಪುರದಲ್ಲಿ ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಂಥ ಧೀಮಂತ ಮಿತ್ರ ನನ್ನ ಶಿವಕುಮಾರ್. ಇವತ್ತು ಸಿಂಚನಾ ದೀಕ್ಷಿತ್ ಬಂದಿದ್ದಾರೆ, ಬಹಳ ದೊಡ್ಡ ಗಾಯಕಿ. ಆಕೆಗೆ ಸಾಕಷ್ಟು ಪ್ರಚಾರ ಇದೆ. ಅಂತಹವರನ್ನು ಒಂದು ಕಡೆ ಇಟ್ಟುಕೊಂಡು ಮತ್ತೊಂದು ಕಡೆ
ಯಾರು ನಿರ್ಲಕ್ಷಿತ ಸಮುದಾಯದಿಂದ ಬಂದಿದ್ದಾರೆ, ಯಾರಲ್ಲಿ ಪ್ರತಿಭೆ ಇದೆ, ಅವಕಾಶ ಇಲ್ಲ, ಯಾರಿಗೆ ನಿಜವಾದ ಅರ್ಥದಲ್ಲಿ ವೈಯಕ್ತಿಕ ನೆಲೆಯಲ್ಲಿ ಅಸ್ಮಿತೆ ಇಲ್ಲ, ಅಂತಹವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ತಾನೇ ತನ್ನ ಸಹೋದರಿಯರು ಅಂತ ಭಾವಿಸಿ 10 ಜನರನ್ನು ಅವರಿಗೆ ಪ್ರಯಾಣ ವೆಚ್ಚ ಭರಿಸಿ, ಊಟ ವಸತಿಯನ್ನು ಭರಿಸಿ ಅವ್ರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಕನ್ನಡದ ಡಿಂಡಿಮ ಬಾರಿಸಿದಂಥ ಗೆಳೆಯ ನನ್ನ ಶಿವಕುಮಾರ್ ಅವರಿಗೆ ನಾನು ವೈಯಕ್ತಿಕವಾಗಿ ಯಾವುದೇ ರೀತಿಯ ಸಹಾಯ ಮಾಡಿಲ್ಲ. ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೇನೆ. ಅವರಿಗೆ ನಾನು ನೀಡಿದ್ದು ಓನ್ಲಿ ಆತ್ಮವಿಶ್ವಾಸ. ಆಗಾಗ್ಗೆ ಅವ್ರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೆ. ಯಾಕೆಂದರೆ ಇಂತಹ ಕೆಲಸ ಮಾಡುವಾಗ ಬಹಳಷ್ಟು ಜಾಗೃತಿ ಇರಬೇಕಾಗುತ್ತೆ. ನಮ್ಮ ಜನ ಹೇಗೆ ಅಂದರೆ ತಾವು ಮಾಡೋದಿಲ್ಲ, ಮಾಡೋರ್ಗೂ ಬಿಡೋದಿಲ್ಲ. ಇವತ್ತಿನ ಜನ ಅದಕ್ಕೆ ಅಕ್ಕ ಮಹಾದೇವಿ ಆಗಲೇ ಹೇಳಿದ್ಲು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ತೆರೆಗಳಿಗಂಜಿದೊಡೆಂತಯ್ಯ, ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಶಿವಕುಮಾರ್ ಕಣ್ಣಲ್ಲಿ ನೀರು ಬಂದಿದೆ. ಆತನ ಅದೇ ಸಂದರ್ಭದಲ್ಲಿ ಸುಮಾರು 6 ತಿಂಗಳುಗಳ ಕಾಲ ಅವನಿಗೆ ಕಣ್ಣಿನ ನೋವಿತ್ತು. ಕಣ್ಣಿಗೆ ಒಂದು ರೀತಿಯ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ ಬಂದು ಕಣ್ಣು ಕಾಣದೇ ಇರತಕ್ಕಂಥ ಸ್ಥಿತಿ ಕೆಲವು ದಿನ ಅವನು ಅನುಭವಿಸಿದ್ದಾನೆ. ಆದರೂ ಸಹ ಕನ್ನಡದ ಪ್ರೀತಿಯನ್ನು ಮರೆತಿಲ್ಲ. ಕನ್ನಡದ ಕಣ್ಣು ಅವನು ಯಾವಾಗಲೂ ಎಚ್ಚರಿಸ್ತಾ ಇತ್ತು. ಇದು ಅಭಿನಂದನೀಯ ವಿಷಯ. ನಾನು ಹೋಗ್ಲಿಕ್ಕೆ ಹೇಳ್ತಾ ಇಲ್ಲ. ಅವ್ರು ನೋಡಿದ್ದೇನೆ, ಅವರು ಯಾವ ನೇತ್ರಾಲಯಕ್ಕೆ ಹೋಗ್ತಾ ಇದ್ರು, ಆ ನೇತ್ರಾಲಯ ವೈದ್ಯರು ಹೇಳ್ತಾ ಇದ್ರು, ಸರ್ ಇದನ್ನು ಇನ್ಫೆಕ್ಷನ್ ಆಗಿದೆ, ಮನೇಲಿ ಕುಳಿತುಕೊಳ್ಳೋಕೆ ಹೇಳಿ. ಯಾಕೆ ಬರ್ತಾರೆ ಇವರು? ಇಟ್ಸ್ ಎ ಸೀರಿಯಸ್ ಇನ್ಫೆಕ್ಷನ್, ಇಟ್ ಮೇ ಕಾಸ್ ಟೋಟಲಿ ಪರ್ಮನೆಂಟ್ಲಿ ಲಾಸ್ ಆಫ್ ವಿಷನ್ ಅಂತ ಹೇಳ್ತಾ ಇದ್ರು. ಆದರೆ ಮನುಷ್ಯನಿಗೆ ನಾನು ಹೇಳ್ತಾ ಇದ್ದೆ, ಡೋಂಟ್ ಗೋ ಔಟ್, ಹೊರಗಡೆ ಹೋಗಬೇಡಿ, ಮನೇಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ. ನಾವು ಕೊಡಬೇಕು. ಈಗ ಹೇಳಿದ್ರು ನಮ್ಮ ಗೆಳೆಯರು, 3 ರೀತಿ ಇರ್ತಾರೆ ಜನ ಸಮಾಜದಲ್ಲಿ. ಒಂದು ನೇರವಾಗಿ ಸಹಾಯ ಮಾಡ್ತಕ್ಕಂಥ ಜನ, ಸಾಕಷ್ಟು ದುಡ್ಡಿರುತ್ತೆ. ಬಹಳಷ್ಟು ಜನ ದುರಂತ ಅಂದರೆ ಈ ಸಮಾಜದಲ್ಲಿ. ನಾನು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದೆ, ಕರ್ನಾಟಕ ಗಡಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೆ, ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದೆ, ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ, ಎಕ್ಸೈಸ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೇನೆ. ಎಲ್ಲ ಕಡೆ ನಾನು ಕನ್ನಡ ಡಿಂಡಿಮ ಬಾರಿಸಿದ್ದೇನೆ. ನಾನು ಆಡಳಿತದಲ್ಲಿ ಕನ್ನಡವನ್ನೇ ಅನುಷ್ಠಾನ ಮಾಡ್ತಾ ಇದ್ದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಬಹಳಷ್ಟು ಜನ ನಮ್ಮಲ್ಲಿ ನಿರಭಿಮಾನಿಗಳಿದ್ದಾರೆ. ದುಡ್ಡು ಬೇಕಾದಷ್ಟಿದೆ. ಇವತ್ತು ನಮ್ಮ ಬೆಂಗಳೂರಿನ ಸ್ವಲ್ಪ ನಾವು ವಿಷಯ ಬಿಟ್ಟು ಹೋಗ್ತಾ ಇದ್ದು ಭಾವಿಸಬೇಡಿ, ನೋವಿನಿಂದ ಹೇಳ್ತಾ ಇದ್ದೇನೆ. ಇವತ್ತು ಬೆಂಗಳೂರಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಹೊರನಿಂದ ಬಂದಿದ್ದಾರೆ. ಅವ್ರಿಗೇನಿದೆ ಕನ್ನಡದ ಜವಾಬ್ದಾರಿ? ಅವ್ರಿಗೇನಿದೆ ಕನ್ನಡದ ಸಾಂಸ್ಕೃತಿಕ ಜವಾಬ್ದಾರಿ? ಅವ್ರೇನು ಮಾಡ್ತಾರೆ? ಹೋಗ್ತಾರೆ, ಉದ್ದಿಮೆಗೆ ಹೋಗ್ತಾರೆ, ಕೈಗಾರಿಕೆಗೆ ಹೋಗ್ತಾರೆ, ಚೆನ್ನಾಗಿ ದುಡ್ಡು ಮಾಡ್ತಾರೆ, ಮನೆಗೆ ಬರ್ತಾರೆ, ಅದು ಕ್ಲಬ್ಗೆ ಹೋಗ್ತಾರೆ, ಜೀವನ ಅನುಭವಿಸ್ತಾರೆ, ಐಷಾರಾಮಿ ಕಾರುಗಳಲ್ಲಿ ಐಷಾರಾಮಿ ಬದುಕನ್ನು ಮಾಡ್ತಾರೆ. ಅವ್ರಿಗೆ ಏನಿದೆ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ? ವೇರ್ ಈಸ್ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ? ಸಾಂಸ್ಕೃತಿಕ ಜವಾಬ್ದಾರಿ ಎಲ್ಲಿದೆ ಅವರಿಗೆ? ಏನು ನಮ್ಮ ಕನ್ನಡಿಗರಿಗೆ ಮಾತ್ರ ಕನ್ನಡ ರಕ್ಷಣೆ ಜವಾಬ್ದಾರಿಯೇ? ಇಲ್ಲಿನ ಅನ್ನ, ಇಲ್ಲಿನ ನೀರು, ಇಲ್ಲಿನ ವಾಯುವನ್ನು ಸೇವಿಸ್ತಾ ಇರ್ತಕ್ಕಂಥ ಅವರಿಗೆ ಏನು ಕನ್ನಡ ಜವಾಬ್ದಾರಿ? ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಇವರೊಂದು ಮಾತು ಹೇಳಿದ್ರು, ಯಾರಿಗೆ ಹಣ ಇದೆ ನಾಚಿಕೆ ಬಿಟ್ಟು ಸಹಾಯ ಮಾಡಿ ಅಂತ. ಅದಕ್ಕೆ ಅವಾಗಲೇ ಸರ್ವಜ್ಞ ಹೇಳಿದ, ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡುವಂತ. ಈ ಹಿನ್ನೆಲೆಯಲ್ಲಿ 3 ಥರ ಜನ ಇರ್ತಾರೆ. ಒಂದು ಸಹಾಯ ಮಾಡಿ. ಈ ಹಿನ್ನೆಲೆಯಲ್ಲಿ ಸಿದ್ಧಿ ಜನಾಂಗದ ಪ್ರತಿಭೆಯನ್ನು ಪ್ರದರ್ಶಿಸಿದ್ರು. ಮತ್ತು ಈ ಸಮ್ಮೇಳನ ಟೋಟಲಿ ಸಮಗ್ರವಾಗಿ ಇತ್ತು. ಅಲ್ಲಿ ಕಾವ್ಯ ಇತ್ತು, ಕಥೆ ಇತ್ತು, ಕಥಾನಕ ಇತ್ತು, ನೃತ್ಯ ಇತ್ತು, ಸಂಗೀತ ಇತ್ತು, ಕವಿಗೋಷ್ಠಿ ಇತ್ತು, ಪರಸ್ಪರ ಸಂವಾದಗಳಿತ್ತು, ಸೊಗಸಾದ ಊಟ ಇತ್ತು. ಹೊರಗೆ ಹೋದವರಿಗೆ ನಾನು ಅನೇಕ ವಿದೇಶ ಪ್ರವಾಸ ಮಾಡಿದ್ದೇನೆ. ಪ್ರವಾಸೋದ್ಯಮ ಇಲಾಖೆಯಲ್ಲೂ ನಾನು ನಿರ್ದೇಶಕನ ಕೆಲಸ ಮಾಡಿದ್ದೆ ಟೂರಿಸಂನಲ್ಲಿ. ಹೊರಗೆ ಹೋದಾಗ ನಮಗೆ ಸವಾಲು ಅಂದರೆ ಊಟ. ಎಷ್ಟು ಸೊಗಸಾಗಿ ಊಟ ಮಾಡಿದ್ರು ಪ್ರತಿಭಾ ಪಟವರ್ಧನ್ ಅವರೇ, ನೀವು 1-2 kg ಜಾಸ್ತಿ ಆಗಿರ್ತೀರಿ. ಅಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ತಿಂಡಿ, ರಾತ್ರಿ ಸೊಗಸಾಗಿ ನಮ್ಮ ಹತ್ರ ಬಂದು ಅವರು ಅದನ್ನು ಆ ಭೋಜನವನ್ನು ನಾವು ಸವಿತಾ ಇದ್ದೀವಿ. ಬಹಳ ಸೊಗಸಾದ ಭೋಜನ. ಅವರ ಆ ಮಸಾಲೋಡೆಯನ್ನು ನಮ್ಮ ಧನಂಜಯ 4-5 ತಿಂದುಬಿಟ್ಟ. ಎಷ್ಟು ಸೊಗಸಾಗಿತ್ತು. ಮತ್ತು ಇನ್ನೊಂದು ಇಷ್ಟು ಪೂರಕವಾಗಿ ಇನ್ನೊಂದೆರಡು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಕಿರಣ್ ಕುಮಾರ್ ಅವರು ಬಾಹ್ಯಾಕಾಶದ ಒಂದು ಸಾಮ್ರಾಜ್ಯದ ಒಬ್ಬ ಸಾಮ್ರಾಟ್ರವರು.